ರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಹಾಗೂ ಮಾಜಿ ಡಿಸಿಎಂ ಈಶ್ವರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದ ನೆಹರು ಕ್ರೀಡಾಂಗಣದ ಮುಂಭಾಗ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದ್ದು, ಈ ಯೋಜನೆಯಲ್ಲಿ 16,000ಕ್ಕೂ ಹೆಚ್ಚು ಮರಗಳನ್ನು ಕಡಿಯುವ ಪ್ರಸ್ತಾಪವಿದೆ. ಅಮೂಲ್ಯ ವನ್ಯಜೀವಿಗಳ ಆವಾಸ ಸ್ಥಾನವಾಗಿರುವ ಈ ಪ್ರದೇಶಕ್ಕೆ ಧಕ್ಕೆ ಬರುತ್ತಿದೆ. ಭೂಕುಸಿತ, ಜಲಮಾಲಿನ್ಯ, ನದಿ ಕಣಿವೆಗಳಲ್ಲಿ ಹುಳು ತುಂಬಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲದೆ ಅಳಿವಿನಂಚಿನಲ್ಲಿರುವ ಸಿಂಹಬಾಲದ ಸಿಂಗಳಿಕ, ಕಾಳಿಂಗ ಸರ್ಪ, ಮಂಗಟ್ಟೆ ಹಕ್ಕಿ ಹಾಗೂ ಅಪರೂಪದ ಔಷಧಿ ಸಸ್ಯಗಳ ತಾಣವಾಗಿರುವ ಪಶ್ಚಿಮ ಘಟ್ಟ ಪ್ರದೇಶದ ಈ ಪ್ರದೇಶದಲ್ಲಿ ವನ್ಯಜೀವಿ ಕಾಯ್ದೆ 1972ರ ಸ್ಪಷ್ಟ ಉಲ್ಲಂಘನೆ ಈ ಯೋಜನೆಯಿಂದ ಆಗುತ್ತಿದೆ ಎಂದು ದೂರಿದ್ದಾರೆ. ನನಗೆ ಆಶ್ಚರ್ಯ ಮತ್ತು ನೋವು ತಂದಿರುವುದು ಅಂದರೆ, ರಾಜ್ಯ ಸರ್ಕಾರ ಕೆಪಿಸಿ ಅಧಿಕಾರಿಗಳ ಮೇಲೆ ಒತ್ತಡ ತಂದಿರೋದು. ಯಾವ ಕಾರಣಕ್ಕೂ ಕೂಡ ಇವರೆಲ್ಲ ಎಕ್ಸ್ಪರ್ಟ್ಸು, ಏನೇನು ಅನ್ಯಾಯ ಆಗತ್ತೆ ಅನ್ನೋಂಥದಕ್ಕೆ 32 ಅಂಶಗಳನ್ನು ಇಟ್ಟು ಇದಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಆದರೆ ನಿನ್ನೆ ಕೆಪಿಸಿ ಅಧಿಕಾರಿಗಳೇ ಮಾತಾಡ್ತಿದ್ದಾರೆ ಮೊಬೈಲಲ್ಲಿ ಅಂತ ಅಂದ್ಕೊಂಡು, ಯಾವ ಕಾರಣಕ್ಕೂ ಕೂಡ ಉತ್ತರ ಕೊಡಬೇಡಿ ಅನ್ನೋಂಥದ್ದನ್ನು ಅವ್ರು ಹೇಳಿದ್ದು ನಂಗೆ ತುಂಬ ನೋವಾಗಿದೆ. ವಿರೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಬಂದಂತ ಸಮಿತಿ ಇದು ಬೇಡ ಅನ್ನಂತ ವರದಿ ಕೊಟ್ಟಿದೆ. ನಾಗರಿಕರು 69,000ಕ್ಕೂ ಹೆಚ್ಚಿಗೆ 65,000ಕ್ಕೂ ಹೆಚ್ಚಿಗೆ ನಾಗರಿಕರು ನೇರವಾಗಿ ಲಿಖಿತವಾಗಿ ಇದು ಬೇಡ ಅಂತ ಬರೆದುಕೊಟ್ಟಿದ್ದಾರೆ. ಯಾತಕ್ಕೆ ಹಠ? 10,000 ಕೋಟಿಯನ್ನ ಲೂಟಿ ಮಾಡೋದಕ್ಕೆ ಏನೇ ನಷ್ಟ ಆದ್ರೂ ಕೂಡ ನಾನು ತಯಾರು ಅನ್ನಂತ ಪ್ರಯತ್ನ ಕರ್ನಾಟಕ ರಾಜ್ಯದ ಇಂಧನ ಸಚಿವರಾದ ಜಾರ್ಜ್ ಅವರು ಮಾಡ್ತಾ ಇದ್ದಾರೆ ಅನ್ನೋಂಥ ಅನುಮಾನ ಎಲ್ರಿಗೂ ಬರ್ತಾ ಇದೆ. ಈಗಾಗಲೇ ಕೆಪಿಸಿ ಅವರಿಗೆ ತುಂಬಾ ಸ್ಪಷ್ಟವಾಗಿ ಹೈಕೋರ್ಟ್ನಲ್ಲಿ ಒಂದು ರೀತಿ ಛೀಮಾರಿಯಾಗಿದೆ. ಜೂನ್ 10ನೇ ತಾರೀಕು ಇದ್ರ ಬಗ್ಗೆ ವಿವರವಾಗಿ ಬನ್ನಿ, ಅಲ್ಲಿ ತನಕ ಏನೂ ಒಂದು ಹೆಜ್ಜೆನೂ ಮುಂದಿಡಬೇಡಿ ಅನ್ನೋಂಥ ಮಾತನ್ನು ಹೇಳಿರ್ಬೇಕಾದ್ರೆ ಕೋರ್ಟ್ಗೂ ಕೂಡ ತುಂಬಾ ಸ್ಪಷ್ಟವಾಗಿ ಮನವರಿಕೆ ಆಗ್ತಾ ಇದೆ, ಈ ಯೋಜನೆ ಒಳ್ಳೆಯದಲ್ಲ ಅಂತ. ಹಾಗಾಗಿ ಈಗಾಗಲೇ ಪೂರ್ಣ ವಿವರವನ್ನ ಶ್ರೀಯುತ ಕುಮಾರಸ್ವಾಮಿಯವರು, ಶ್ರೀಯುತ ಶ್ರೀಪತಿಯವರು ಮತ್ತು ಶ್ರೀಕಾಂತ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇನ್ನು ವಿವರಕ್ಕೆ ಹೋಗಲ್ಲ. 24ನೇ ತಾರೀಕಿನ ಕಾರ್ಯಕ್ರಮ ಇದು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ, ಕೇಂದ್ರ ಸರ್ಕಾರ ಇದನ್ನು ಗಮನಿಸಬೇಕು ಅನ್ನೋದಕ್ಕೋಸ್ಕರ ಅಹೋರಾತ್ರಿ ಧರಣಿ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ತಮ್ಮ ಬ್ಯಾನರ್ಗಳು ತರಬೇಕು. ಅಹೋರಾತ್ರಿ ಧರಣಿ ಸಂದರ್ಭದಲ್ಲಿ ಅವ್ರ ಬ್ಯಾನರ್ಗಳು ಹಾಕೋಬೇಕು, ಧರಣಿ ಕೂರಬೇಕು ಮತ್ತು ಬಹಳ ಮುಖ್ಯ, ಅತಿ ಹೆಚ್ಚು ಪರಿಸರವಾದಿಗಳು ಪಶ್ಚಿಮ ಘಟ್ಟ ಉಳಿಬೇಕು ಅನ್ನಂತ ಅಪೇಕ್ಷೆ ಪಡೋರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇದು ನನ್ನ ಪ್ರಾರ್ಥನೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ತೀನಿ. ಅಂದ್ರೆ ಅಧಿಕಾರಿಗಳ ಮೇಲೆ ಜಾರ್ಜ್ ಅವರು ಒತ್ತಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಉತ್ತರ ಕೊಡಬೇಡಿ, ಇದು ಅವರ ಅಪೇಕ್ಷೆ. ಆದರೆ ಈಗಾಗಲೇ ಶಿವಮೊಗ್ಗದ ಮನೋಹರ್ ಸೇರಿ 3 ಜನ ಹೈಕೋರ್ಟ್ ಅಲ್ಲಿ
ಈಗಾಗಲೇ ಅರ್ಜಿ ಹಾಕಿದ್ದಾರೆ, ಸ್ಟೇ ಕೊಟ್ಟಿದ್ದಾರೆ ಕೋರ್ಟ್. ಅವರೆಲ್ಲ ವಕೀಲರಿಗೆ ಏನೇನು ಅಂಶಗಳನ್ನು ಕೊಡಬೇಕು ಎಲ್ಲ ಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ನಾವು ಇವತ್ತೇನು 32 ಪ್ರಶ್ನೆಗಳನ್ನ KPCನವರಿಗೆ ಅಧಿಕಾರಿಗಳು ಕೇಳಿದೀವಿ, ಅವ್ರಿಗೆ ಈಗ ಕೊಡಲ್ಲ ಅನ್ನೋಂಥ ರೂಪದಲ್ಲಿ ಬಂದಿದ್ದಾರೆ. ಅದನ್ನು ಈ 3 ಜನ ಯಾರು IPL ಹಾಕಿದ್ದಾರೆ ಅವ್ರ ಮುಖಾಂತರ ಆ ಪ್ರಶ್ನೆಗಳನ್ನ ಸಂಬಂಧಪಟ್ಟ ವಕೀಲರ ಮುಖಾಂತರ ಕೋರ್ಟಲ್ಲಿ ನಾವು ಪ್ರಶ್ನೆಗಳು ಮಾಡಿಸ್ತೇವೆ. ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಆಗಂತ ಪರಿಸ್ಥಿತಿ ಬರುತ್ತೆ. ಒಟ್ಟಾರೆ ಈ ಒಂದು ಪ್ರಾಜೆಕ್ಟ್ ಇದು ಪರಿಸರ ಹಾನಿ ಆಗ್ತಾ ಇರೋಂಥ ಪ್ರಾಜೆಕ್ಟು, ಜನವಿರೋಧಿ ಪ್ರಾಜೆಕ್ಟ್ ಆಗಿದೆ. ಈ ಪ್ರಾಜೆಕ್ಟ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಪರಿಸರಕ್ಕೆ ನಾವು ಮತ್ತು ರಾಷ್ಟ್ರಭಕ್ತ ಬಳಗ ಯಾವ ಕಾರಣಕ್ಕೂ ಬಿಡಲ್ಲ. ಮುಗಿಯೋ ತನಕನೂ ಕೂಡ ಈ ಪ್ರಾಜೆಕ್ಟ್